ಬಿಸ್ಮಿಲ್ಲಾಹಿರ್ರಹಮಾನಿರ್ರಹೀಮ್. ಅಸ್ಸಲಾಮು ಅಲೈಕುಂ. ಮದುವೆಗೆ ಸಿದ್ಧರಾಗಿ, ಇನ್ಶಾಅಲ್ಲಾ ನಿಮಗೆ ಬೇಗ ಮದುವೆ ಆಗುತ್ತದೆ. ಮದುವೆಯಲ್ಲಿ ಏನಾದರೂ ಅಡಚಣೆ ಇದ್ದರೆ ಅಥವಾ ಮದುವೆ ನಡೆಯದಿದ್ದರೆ ಮತ್ತು ವಿಷಯ ಸರಿಯಾದಾಗ ಸಮಯದಲ್ಲಿ ಕೊನೆಗೊಂಡರೆ ಈ ಉದ್ದೇಶಕ್ಕಾಗಿ ಕೆಳಗಿನ ಹಂತಗಳನ್ನು ಅನುಸರಿಸಿ ಪ್ರಕ್ರಿಯೆಯನ್ನು ಆರಂಭಿಸುವ ಮೊದಲು ನಿಮಗೆ ಸಾಧ್ಯವಾದಷ್ಟು ದಿನ ಮಾಡಿ. ನಂತರ ಪ್ರತಿದಿನ ಇಶಾ ಪ್ರಾರ್ಥನೆ ಇಶಾ ನಮಾಜಿನ ನಂತರ ಸೂರೆ ಇಖ್ಲಾಸ್ ಅನ್ನು 40 ಬಾರಿ ಮತ್ತು ಈ ಕೆಳಗಿನ ದುವಾವನ್ನು 100 ಬಾರಿ ಓದಬೇಕು. ದರೂದ್ ಇಬ್ರಾಹಿಂ 11 ಬಾರಿ ಓದಬೇಕು. ಮತ್ತೆ ಪ್ರಾರಂಭಿಸುವ ಮುನ್ನ 11 ಬಾರಿ ದರೂದ್ ಇಬ್ರಾಹಿಂ ಓದಬೇಕು. ಕೊನೆಗೊಳಿಸಿ 11 ಬಾರಿ ಆದ ನಂತರ ದುವಾವನ್ನು ಕೇಳಬೇಕು. ಅಲ್ಲಾ ಹತ್ರ ಬೇಡಿಕೊಳ್ಳಬೇಕು. ಭಿಕ್ಷಕನಾಗುವ ಮೂಲಕ ಕೇಳ್ಕೊಳ್ಬೇಕು. ಅಲ್ಲಾಹನ ಹತ್ರ ಬೇಡ್ಕೊಳ್ಬೇಕು. ಅಲ್ಲಾಹ ನಿಮಗೆ ಹೇಗೆ ಇಷ್ಟ ಆಗುತ್ತೋ ಆ ಥರ ನಿಮಗೆ ಇಷ್ಟವಾದ ವರವನ್ನು ಬೇಕು ಅಂತ ಕೇಳ್ಕೊಳ್ಳಿ. ಹುಡುಗ ಆಗಲಿ ಹುಡುಗಿನೇ ಆಗಲಿ ಯಾರಾದರೂ ಆಗಲಿ ಈ ದುವಾವನ್ನು ಓದಬಹುದು. ಇಶಾ ನಮಾಜಿನ ನಂತರ ನಿಮಗೆ ಆದಷ್ಟು ನೀವು ತಹಜುದ್ ನಮಾಜ್ ಓದಬೇಕು. ತಹಜುದ್ ನಮಾಜನ್ನು 3 ಗಂಟೆಯಿಂದ 4 ಗಂಟೆವರೆಗೂ ಓದಬಹುದು. ಅಷ್ಟುವರೆಗೆ ಓದಿಬಿಟ್ಟು 12 ರಕಾತನ್ನು ಓದಿ ನಿಮಗೆ ಸಾಧ್ಯ ಆದರೆ. ಇಲ್ಲ 8 ಆದರೂ ಓದಿ, 4 ಆದರೂ ಓದಿಬಿಟ್ಟು ಅಲ್ಲಾ ಹತ್ರ ಅಳ್ತಾ ಕೇಳಬೇಕು. ನೀವು ಎಷ್ಟು ಅಳ್ತೀರೋ ಅಷ್ಟು ನಿಮಗೆ ಅಲ್ಲಾ ಒಳ್ಳೆಯ ವರವನ್ನು ಕೊಡ್ತಾನೆ ಇನ್ಶಾ ಅಲ್ಲಾ. ಆ ದುವಾ ಏನಂದ್ರೆ 100 ಬಾರಿ ಓದಬೇಕು. ಬಿಸ್ಮಿಲ್ಲಾಹಿರ್ರಹಮಾನಿರ್ರಹೀಮ್. ಯಾ ಅಲ್ಲಾಹು ಯಾ ರೆಹಮಾನು ಯಾ ಹಯ್ಯು ಯಾ ಖಯ್ಯೂಮು ಬಿರಹ್ಮತಿಕ ಅಸ್ತಗೀಸ್. ಬಿಸ್ಮಿಲ್ಲಾಹಿರ್ರಹಮಾನಿರ್ರಹೀಮ್. ಯಾ ಅಲ್ಲಾಹು ಯಾ ರೆಹಮಾನು ಯಾ ಹಯ್ಯು ಯಾ ಖಯ್ಯೂಮು ಬಿರಹ್ಮತಿಕ ಅಸ್ತಗೀಸ್. ಬಿಸ್ಮಿಲ್ಲಾಹಿರ್ರಹಮಾನಿರ್ರಹೀಮ್. ಯಾ ಅಲ್ಲಾಹು ಯಾ ರೆಹಮಾನು ಯಾ ಹಯ್ಯು ಯಾ ಖಯ್ಯೂಮು ಬಿರಹ್ಮತಿಕ ಅಸ್ತಗೀಸ್. ಈ ದುವಾವನ್ನು 100 ಬಾರಿ ಓದಬೇಕು. ದರೂದ್ ಇಬ್ರಾಹಿಂ 11 ಬಾರಿ ಓದಬೇಕು. ಸೂರೆ ಇಖ್ಲಾಸ್ 40 ಬಾರಿ ಓದಬೇಕು. ಇನ್ಶಾ ಅಲ್ಲಾ ನಿಮಗೆ ಒಳ್ಳೆ ವರ ಬೇಗ ಮದುವೆ ಆಗುತ್ತದೆ ಇನ್ಶಾ ಅಲ್ಲಾ. ಅಸ್ಸಲಾಮು ಅಲೈಕುಂ.